ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡಿದ್ದೆ. ಇದು ಬಂದು 6:45 ಆಗಿತ್ತು. ಸೊ 6:15 ಆಗಿತ್ತು ಆ್ಯಕ್ಚುಲಿ. 4 ಗಂಟೆ ಫಾಸ್ಟ್ ಗಡಿಯಾರ. ಸೊ ನಾನು ಎದ್ದ ತಕ್ಷಣ ಆಚೆ ಬಂದಾಗ ಸ್ವಲ್ಪ ಫ್ರೆಶ್ ಗಾಳಿ ತೊಗೊತೀನಿ. ಸಕ್ಕತ್ತಾಗಿರುತ್ತೆ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಇರೋದ್ರಿಂದ ಹಕ್ಕಿಗಳದ್ದು ವಾಯ್ಸು ತುಂಬ ಚೆನ್ನಾಗಿರುತ್ತೆ. ಚಿಲಿಪಿಲಿನೆಲ್ಲ ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಇದು ಮುಂದೆಗಡೆ ಇಷ್ಟು ದೊಡ್ಡ ಸೈಟ್ ಆ್ಯಕ್ಚುಲಿ, ಮಧ್ಯೆ ಮಾತ್ರ ಮನೆ ಇದೆ. ಇಷ್ಟು ದೊಡ್ಡ ಜಾಗ ಇದು. ಸೊ ಹಿಂದೆಗಡೆ ಮನೆಯಲ್ಲಿ ಸಖತ್ತು ಗಿಡ ಮರಗಳಿರೋದ್ರಿಂದ ಅಲ್ಲಿ ಹಕ್ಕಿಗಳದ್ದು ಸೌಂಡು ಬೆಳಗ್ಗೆ ನಮಗೆ ತುಂಬ ಚೆನ್ನಾಗಿ ಕೇಳುತ್ತೆ. ನನಗೆ ರೂಮ್ಗೆ ಹತ್ರ ಇದೆ. ಸೊ ನಾನಿರೋದು ಫಸ್ಟ್ ಫ್ಲೋರಲ್ಲಿ. ನನಗೆ ಬ್ಯಾಕ್ ಸೈಡ್ ಇದೆ ಮನೆ, ಮುಂದೆಗಡೆ ಒಂದು ಮನೆ ಇದೆ. ಸೊ ನಮ್ಮ ಮನೆ ಇರೋದು ಬ್ಯಾಕ್ ಸೈಡು. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಸೊ ಇನ್ನು ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು. ರಾತ್ರಿ ಪಾತ್ರೆನ ವಾಶ್ ಮಾಡೋಕ್ಕಾಗಲಿಲ್ಲ, ತುಂಬ ಸುಸ್ತಾಗಿತ್ತು ಅಂತ ಹಾಗೆ ಮಾಡಿಬಿಟ್ಟೆ. ಸೊ ಹಾಗಾಗಿ ಬೆಳಗಡೆ ಎದ್ದು ಇದೆಲ್ಲ ತೊಳ್ಕೊತಾ ಇದ್ವಿ. ಇನ್ನು ನನ್ನ ಮಗ ಮಲ್ಕೊಂಡಿದ್ದ. ಎದ್ದೇಳೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇನ್ನು ತಿಂಡಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಈ ಕೆಲಸಗಳು ಮುಗಿದ್ರೆ ಚೆನ್ನಾಗಿರುತ್ತೆ. ಇದು ಬಂದು 8:15 ಬಾಗಿಲೆಲ್ಲ ಸಾರಿಸ್ಕೊಂಡಿದ್ದೆ ಅಷ್ಟೇ. ಫ್ರೆಶ್ ಅಪ್ ಮಾಡಿ ಅಷ್ಟರಲ್ಲಿ ಅಥರ್ವನೂ ಎದ್ದ 8:15 ಅಷ್ಟರಲ್ಲಿ. ಸೊ ಇದು ಬಂದು ಸಖತ್ ಬಿಸಿಲು. 8:00 ಎಷ್ಟು ಬಿಸಿಲಿದೆ ನೋಡಿ. ಬಿಸಿಲು ಬಂತು ಅಂದರೆ ಸ್ವಲ್ಪ ಮನೆ ಒಳಗೂ ಕೂಡ ಒಂಚೂರು ಬಿಸಿಲು ಬರುತ್ತೆ. ಎದ್ದ ತಕ್ಷಣ ಇದು ಕಾರ್ಟೂನ್ ಹಾಕೊಂಡ್ಬಿಡ್ತಾನೆ. ಸೊ ಅವನು ಟಿ ವಿ ನೋಡ್ತಾನೆ. ಹಾಗೆ ಹಾಲು ಮಾರ್ಕೆಟಿಗೆ ಕುಡಿದು ಆಟ ಆಡ್ಕೊತಾ ಇದ್ದಾನೆ. ನಾನು ಆಟ ಆಡ್ಕೋ ಅಷ್ಟರಲ್ಲಿ ನಾನು ಇನ್ನೊಂದು ರೌಂಡ್ ಕಾಫಿ ಕೊಡು ತಿಂಡಿ ಅಂತ. ಇದು ಬಂದು ನಂದು ಯೋಗ ಮ್ಯಾಟು. ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಅಷ್ಟು ಟಾಯ್ಸ್ಗೆ ಹೇಗೋ ಟೈಮ್ ಪಾಸ್ ಮಾಡ್ಕೋತಾ ಇದ್ದಾನೆ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಅದು ಸುಮ್ಮನೆ ಬಂದು ನನಗೆ ಹಿಂಸೆ ಮಾಡ್ತಾನೆ. ನನಗೆ ಏನು ಬೇಕು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೆ. ಇದು ನೋಡಿ, ಇದು ನಮ್ಮದು ಸೋಫಾ ಕಂಪ್ಲೀಟ್ ಆ್ಯಕ್ಚುಲಿ. ಇದನ್ನು ಹೇಗೆ ಇದು ಮಾಡ್ತಾ ಇದ್ದಾನೆ. ಆ ಕಡೆ ಟಿ ವಿ ನೋಡ್ತಾ ಇರಬೇಕು, ಈ ಕಡೆ ಇವನು ಆಟ ಆಡ್ತಾನೆ ಇರಬೇಕು. ನಮಗಂತೂ ಬೇರೆ ಯಾವ ಚಾನಲು ನೋಡೋಕ್ಕೆ ಬಿಡೋದಿಲ್ಲ. ಯೂಟ್ಯೂಬೇ ಓಡ್ತಾ ಇರುತ್ತೆ, ಅವನೇ ಹಾಕೋತಾನೆ. ಸರಿ ಏನು ಅವನಿಗೂ ಟೈಮ್ ಪಾಸ್ ಆಗಬೇಕಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ವಿ. ನಮ್ಮದು ಕೆಲಸ ಆಗೋದ್ರಲ್ಲೇ ಟೈಮ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ನಮಗೂ ಟೈಮ್ ಸಿಗೋಲ್ಲ. ಮಧ್ಯಾಹ್ನದ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋವಾಗಷ್ಟೇ ಮೊಬೈಲ್ ನೋಡ್ತಾ ಹಾಗೆ ರಿಲ್ಯಾಕ್ಸ್ ಮಾಡ್ಕೊತೀನಿ. ಅವನು ತಿಂಡಿ ನನಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಬೇಕು ಅಂತ ಕೇಳಿದ್ದ. ಅದನ್ನು ಎಲ್ಲ ಪ್ರಿಪೇರ್ ಮಾಡಿದ್ದೆ. ಇನ್ನೇನು ಅವನಿಗೆ ತಿನ್ನಿಸ್ಬೇಕು. ತಿನ್ನಿಸೋದಂತೂ ಬಾಕಿ ಇತ್ತು. ಅಷ್ಟರಲ್ಲಿ ನಮ್ಗೆ ಸ್ವಲ್ಪ ಸುಸ್ತಾಯಿತು. ಅಡುಗೆ ಮನೆ ಅಲ್ಲಿ ಜಾಸ್ತಿ ಹೊತ್ಕೊಳಕ್ಕಾಗಲ್ಲ. ಅಡುಗೆನೂ ಎಲ್ಲ ಆಗಿತ್ತು. ಇನ್ನು ಮಧ್ಯಾಹ್ನ ನನ್ನ ಹಸ್ಬೆಂಡು ಇನ್ಸ್ಟಂಟಾಗಿ ಅವ್ರ ಸ್ಟೈಲಲ್ಲಿ ಉಪ್ಪಿನಕಾಯಿ ಮಾಡ್ಕೊತಾ ಇದ್ರು. ಇದು ಬಂದು ತೋತಾಪುರಿ ಮಾವಿನಕಾಯಿ. ಚೆನ್ನಾಗಿ ಈ ಥರ ಸಣ್ಣ ಸಣ್ಣ ಪೀಸ್ ಹೆಚ್ಚಿ ಅದಕ್ಕೆ ಉಪ್ಪು, ಮೆಣಸಿನ ಪುಡಿ ಹಾಕ್ತಾರೆ. ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೂ ಕೊಟ್ಟಿದ್ರು. ಈ ಥರ ತೋತಾಪುರಿ ಬಂದಾಗೆಲ್ಲ ಅವ್ರು ಮಾಡ್ಕೊತಾರೆ. ಮತ್ತು ಸ್ವಲ್ಪ ಹಚ್ಮೆಣ್ಸಿನ ಪುಡಿ, ಉಪ್ಪು, ಮೆಣಸು ಪುಡಿ, ಇದು 3 ಅಷ್ಟೇ ಅವ್ರು ಹಾಕೋದು. ರೇರಾಗಿ ಒಗ್ಗರಣೆ ಹಾಕೋತಾರೆ. ಆದರೆ ಸ್ವಲ್ಪ ಸಾಸಿವೆ ಮೆಂತ್ಯನ ಹುರಿದು ಪುಡಿ ಮಾಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾರೆ. ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದಾರೆ. ಅದು ಕೊಟ್ಟರು ಏನು ಸಕ್ಕತ್ತಾಗಿತ್ತು ಗೊತ್ತಾ. ಟೇಸ್ಟ್ ಮಾತ್ರ ನೀವು ಕೂಡ ಟ್ರೈ ಮಾಡಿ. ಜಸ್ಟ್ ಇನ್ಸ್ಟ್ಯಾಂಟ್ ಉಪ್ಪಿನಕಾಯಿ ಇದು, ಅವರು ಪ್ರಿಪೇರ್ ಮಾಡಿದ್ದು ಉಪ್ಪಿನಕಾಯಿ. ಸೊ ಇನ್ನೆಲ್ಲ ಊಟ ಇದೆಲ್ಲ ಆಗಿತ್ತು. ಇನ್ನು ಸಂಜೆ ಅವನು ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಅಥರ್ವನು. ಇಲ್ಲಾಂದರೆ ಸುಮ್ಮನೆ ರಾತ್ರಿ ಹೊತ್ತು ಗಲಾಟೆ ಮಾಡ್ತಾನೆ ಅಂತಂದ್ಬಿಟ್ಟು ಅವ್ನು ಮಲ್ಕೊಂಡಿದ್ದ. ಸಂಜೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತಂದ್ಬಿಟ್ಟು ನಾನು ಬಂದೆ. ನನ್ನ ಹತ್ರ ಏನು ಜಾಸ್ತಿ ಅಷ್ಟು ಗಿಡ ಇಲ್ಲ. ಇದು ಬಂದು ಮನಿ ಪ್ಲ್ಯಾಂಟಲ್ಲಿ ನಾನು ಯಾರೋ ಒಬ್ಬರು ಕಡ್ಡಿ ಇದು ಕೊಟ್ಟರು ಅಂತಂದ್ಬಿಟ್ಟು ದೊಡ್ಡ ಪಾತ್ರೆ ಸೊಪ್ಪಿನ ಕಡ್ಡಿ ಸುಮ್ಮನೆ ಹಾಕಿದ್ದೆ, ಇಟ್ಟಿದ್ದೆ ಅಷ್ಟೇ ಚುಚ್ಚಿ. ಅದು ನೋಡಿದ್ರೆ ಚೆನ್ನಾಗೇ ಬೆಳ್ಕೊಂಡಿದೆ. ಎಲೆಗಳು ಮಾತ್ರ ಎಷ್ಟು ಅಗಲ ಇತ್ತು. ಇದು ಅಷ್ಟೇ ಮನಿ ಪ್ಲ್ಯಾಂಟು ಬೆಳೆದು ನನಗೆ ತಲೆಬಾಗ್ಲು ತನಕ ಅದು ಹಬ್ಬಿದೆ. ಈ ಕಡೆ ನಾನು ಹೇಳಿದ್ರೆ ನಂದು ಬ್ಯಾಕ್ ಸೈಡ್ ಅಂತ. ಈ ಕಡೆ ಸ್ವಲ್ಪ ಜಾಗ ಇದೆ. ಇಲ್ಲಿ ನಾನು ತುಳಸಿ ಮತ್ತು ಇನ್ನು ಮಿಕ್ಕಿದ್ದಷ್ಟು ಒಂದು 4 ಪಾಟ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಗಿಡ ಇಟ್ಕೊಂಡಿಲ್ಲ. ಆಗ್ತಾನೆ ಇನ್ನು ನೀರು ಹಾಕಿದ್ದೆ. ಈ ಪಾಟು ಫುಲ್ಲು ಒಣಗೋಗ್ಬಿಟ್ಟಿತ್ತು. ಬಟ್ ಅಲ್ಲಿ ನೋಡಿದ್ರೆ ಕೆಳಗೆ ಚಿಗುರ್ತಾ ಇದೆ. ಸರಿ ಇನ್ನು ನೀರು ಹಾಕೋಣ ಚಿಗುರತ್ತೆ ಅಂತಂದ್ಬಿಟ್ಟು ನೀರು ಹಾಕಿದ್ದೀನಿ. ಇನ್ನು ಈ ಒಣ ಎಲೆ ಎಲ್ಲ ಕಿತ್ತಬೇಕು. ಅದು ಬಿಟ್ಟರೆ ಇದು ಬಂದು ಮಲ್ಲಿಗೆ ಗಿಡ, ಐಸುತ್ತಿನ ಮಲ್ಲಿಗೆ ಹೂವು ಅಂತಾರಲ್ಲ ಆ ಗಿಡ. ಮತ್ತು
ಇದು ಬಂದು ದಾಸವಾಳದ್ದು. ನಾನು ಎಷ್ಟು ತೊಗೊಂಡಿನೋ ಅಷ್ಟೇ ಇದೆ, ಇದು ಬೆಳೆದೇ ಇಲ್ಲ. ಸೊ ಹಾಗಾಗಿ ಹೂವು ಕೂಡ ಚೆನ್ನಾಗಿ ಬಿಡ್ತಾಯಿದೆ. ಅಲ್ಲಿ ಆಲ್ರೆಡಿ ನೋಡ್ಬೋದು ನೀವು, ಹೋಗ್ಬಿಟ್ಟಿದೆ. ಇದು ಬಂದು ಮಲ್ಲಿಗೆ ಹೂವಿನ ಗಿಡನೇ ಇನ್ನೊಂದು. ಇದು 7 ಸತ್ತಿಂದು. ಇದು ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾಯಿತ್ತು. ನೋಡಿ ಕಟ್ ಮಾಡೋಣ, ಪ್ರೂನಿಂಗ್ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ಮೇಲೆ ಮೊಗ್ಬಿಡೋಕ್ಕೆ ಮೊಗ್ಗಾಗಿತ್ತು. ಸೊ ಕಿತ್ತದ್ದು ಬೇಡ, ಹೂವೆಲ್ಲ ಬಿಟ್ಟ ಮೇಲೆ ಒಂದು ಸತಿ ಪ್ರೂನಿಂಗ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಈ ಕಡೆ ಬಂದು ವಿಳದೆಲೆ. ಇದು ಯಾಕೋ ಬೆಳೀತಾನೇ ಇಲ್ಲ, ಅಷ್ಟೇ ಇದೆ. ಸ್ವಲ್ಪ ಮಣ್ಣು ಹಾಕಿದ್ದೆ, ಈಗೆಲ್ಲ ಚಿಗುರ್ತಾ ಇದೆ. ನೋಡಬೇಕಿದೆ ಅದು ಸ್ವಲ್ಪ ಎಲೆ ಅಗ್ಲ ಇರುತ್ತೆ. ಇದು ಇಷ್ಟಿಷ್ಟೇ ಇದೆ. ಸೊ ನೀರು ಹಾಕಿದ್ದೀನಿ, ನೋಡಬೇಕು. ಇದು ಬಂದು ಕಾಕಡ ಹೂವು ಗಿಡ ಸಸಿ ತಂದಿದ್ದು ನಾನು ಮೈಸೂರಿಂದ, ನಮ್ಮ ಅತ್ತೆ ಮನೆಯಿಂದ. ಯಾಕೋ ಅದು ನೆಟ್ಟಿದ್ರೂ ಬರಲೇ ಇಲ್ಲ. ನೋಡೋಣ, ಅದಕ್ಕೂ ನೀರು ಹಾಕೋಣ ಅಂದ್ಬಿಟ್ಟು ಅದು ಸ್ವಲ್ಪ ಒಣಗಿದ್ರೂ ಹಾಗೆ ನೀರು ಹಾಕ್ತಿದ್ದೆ. ಇನ್ನು ಮಲ್ಲಿಗೆ ಹೂವು ಅಂತಂದಲ್ಲ, ಇಲ್ಲೊಂದು ಮೊಗ್ಬಿಟ್ಟಿದೆ. ಇದು ಬಂದು 7 ಸುತ್ತಿಂದು. ಪರವಾಗಿಲ್ಲ, ಖುಷಿ ಆಗುತ್ತೆ ನನಗೆ. ಈ ಮಲ್ಲಿಗೆ ಹೂವು ಅಂದರೆ ನನಗಂತೂ ತುಂಬ ಇಷ್ಟ. ಮುಡ್ಕೊಳಕ್ಕಂತ ಅದಕ್ಕೆ ಸೊಪ್ಪು ಕನಕಾಂಬರ ಎಲ್ಲ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಮುಡ್ಕೊಳ್ಳೋಕ್ಕೆ. ಬಟ್ ಕೆಲವ್ರಿಗೊಬ್ಬರು ತಲೆನೋವು ಬರುತ್ತೆ. ಬಟ್ ನಂಗೆ ಆ ಥರ ಏನಿಲ್ಲ, ಮುಡ್ಕೊಳ್ಳೋಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟೇ ನನ್ನ ಹತ್ರ ಗಿಡಗಳಿರೋದು. ಹೋಪ್ ನಿಮಗೆ ಈ ವ್ಲಾಗ್ ಸಿಂಪಲ್ ವ್ಲಾಗ್ ಅಷ್ಟೇ, ಏನು ಜಾಸ್ತಿ ಇದು ಮಾಡಿಲ್ಲ. ಒಂದೊಂದು ಡೈಲಿ ವ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಜಸ್ಟ್ ಒಂದು ಲೈಕ್ ಅಥವಾ ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ.